ತಮಿಳುನಾಡು ಅಸೆಂಬ್ಲಿಯಲ್ಲಿ ಮುಖ್ಯಮಂತ್ರಿ ವಿಜಯ್ ಸರ್ಕಾರ ವಿಶ್ವಾಸಮತ ಗೆದ್ದಿದೆ. ವಿಜಯ್ ತಮಗಿದ್ದ ಮೊದಲ ಅಡಚಣೆಯನ್ನು ದಾಟಿ 144 ಶಾಸಕರ ಬೆಂಬಲದೊಂದಿಗೆ ವಿಶ್ವಾಸಮತ ಗೆದ್ದಿದ್ದಾರೆ. ಬುಧವಾರ ತಮಿಳುನಾಡು ವಿಧಾನಸಭೆಯಲ್ಲಿ ನಡೆದ ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ತಮಿಳಿಗ ವೆಟ್ರಿ ಕಳಗಂ ಅಂದರೆ ಟಿವಿಕೆ ಸರ್ಕಾರ ಅಗತ್ಯದ ಗಡಿ ದಾಟಿ ಬಹುಮತ ಗಳಿಸಿತು. 144 ಶಾಸಕರು ವಿಜಯ್ ಸರ್ಕಾರದ ಪರವಾಗಿ ಮತ ಚಲಾಯಿಸಿದ್ರು. ಎಐಎಡಿಎಂಕೆ ಪಕ್ಷದ 25 ರೆಬೆಲ್ ಶಾಸಕರು ಕೂಡ ಸರ್ಕಾರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು, ವಿಜಯ್ ಸರ್ಕಾರಕ್ಕೆ 144 ಶಾಸಕರ ಬೆಂಬಲ ಸಿಕ್ಕಿದೆ. 22 ಶಾಸಕರು ಸರ್ಕಾರದ ವಿರುದ್ಧ ನಿಂತರು ಮತ್ತು 5 ಗೈರು ಹಾಜರಾಗಿದ್ರು. ಇದು ನಿರೀಕ್ಷೆಗೂ ಮೀರಿದ ಬೆಂಬಲ ಆಗಿದ್ದು, ವಿಜಯ್ ಸರ್ಕಾರ ಇನ್ನು 6 ತಿಂಗಳು ಅಬಾಧಿತವಾಗಿರಲಿದೆ. ಕಾಂಗ್ರೆಸ್, ಸಿಪಿಐಎಂ, ವಿಸಿಕೆ ಮತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆಯಲ್ಲಿ ವಿಜಯ್ ನೇತೃತ್ವದ ಸರ್ಕಾರವನ್ನ ಬೆಂಬಲಿಸಿದ್ವು. ಕಾಂಗ್ರೆಸ್ ತನ್ನ 5 ಶಾಸಕರೊಂದಿಗೆ ಸರ್ಕಾರವನ್ನ ಬೆಂಬಲಿಸಿದ್ರೆ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ನ ತಲಾ 2 ಶಾಸಕರು ಬೆಂಬಲಿಸಿದ್ರು. ಇದೇ ವೇಳೆ ಉಚ್ಚಾಟಿತ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ ಅಂದ್ರೆ ಎಎಂಎಂಕೆ ಶಾಸಕ ಎಸ್ ಕಾಮರಾಜ್ ಕೂಡ ಸರ್ಕಾರದ ಪರವಾಗಿ ಮತ ಚಲಾಯಿಸಿದ್ರು. ಇದರಿಂದಾಗಿ ಒಕ್ಕೂಟದ ಬಲ 121 ಸ್ಥಾನಗಳಿಗೆ ತಲುಪಿತು. ಇದು ವಿಧಾನಸಭೆಯಲ್ಲಿ ಬಹುಮತಕ್ಕಿಂತ ಹೆಚ್ಚಿನದ್ದಾಗಿದೆ. ಈ ನಡುವೆ ಎಐಎಡಿಎಂಕೆ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಪಕ್ಷದ ಶಾಸಕರು ವಿಜಯ್ ಸರ್ಕಾರವನ್ನ ಬೆಂಬಲಿಸದಂತೆ ಒತ್ತಾಯಿಸಿದ್ರು. ಅವರು ಪಕ್ಷದ ವಿಪ್ಗೆ ಬದ್ಧರಾಗಿದ್ದಾರೆ ಅಂತ ನೆನಪಿಸಿದ್ರು. ಚರ್ಚೆಯ ಸಂದರ್ಭದಲ್ಲಿ ಮಾತಾಡಿದ ಇಪಿಎಸ್, ಎಐಎಡಿಎಂಕೆ ಚುನಾವಣೆಯಲ್ಲಿ ಒಟ್ಟಾಗಿ ಹೋರಾಡಿ 47 ಸ್ಥಾನಗಳನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರು. ತಮಿಳುನಾಡಿನಲ್ಲಿ ಎಂಜಿಆರ್ ಮತ್ತು ಅಮ್ಮ ಶೈಲಿಯ ಆಡಳಿತವನ್ನ ಪುನಃ ಸ್ಥಾಪಿಸೋಕೆ ಪಕ್ಷ ಬದ್ಧವಾಗಿದೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಡಿಎಂಕೆ ಮತದಾನದಿಂದ ದೂರವಿತ್ತು ಮತ್ತು ಸಭಾತ್ಯಾಗ ಮಾಡಿತು. ಆದ್ರೆ ಎಐಎಡಿಎಂಕೆ ಪಕ್ಷದ ಬಂಡಾಯ ಬಣ ವಿಜಯ್ ಅವರ ಟಿವಿಕೆಗೆ ಬೆಂಬಲ ನೀಡಿತು. ಮೇ 12ರಂದು ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ವಿರುದ್ಧ ಶಾಸಕರ ಗುಂಪೊಂದು ದಂಗೆ ಎದ್ದಿತ್ತು ಮತ್ತು ಅವರು ತಮ್ಮ ಬದ್ಧ ವೈರಿ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿತ್ತು. ಬಂಡಾಯವೆದ್ದ ಶಾಸಕರು ವಿಜಯ್ ಅವರ ಸರ್ಕಾರಕ್ಕೆ ತಮ್ಮ ಬೆಂಬಲ ನೀಡಿದ್ರು. ಒಟ್ಟು 25 ಮಂದಿ ಎಐಎಡಿಎಂಕೆ ಶಾಸಕರು ವಿಶ್ವಾಸಮತ ಯಾಚನೆಯಲ್ಲಿ ವಿಜಯ್ ಅವರ ಟಿವಿಕೆಯನ್ನ ಬೆಂಬಲಿಸಿದ್ರು. ಬಂಡಾಯ ಎಐಎಡಿಎಂಕೆ ನಾಯಕ ಎಸ್ಪಿ ವೇಲುಮಣಿ ಎಲ್ಲ ಬಂಡಾಯ ಶಾಸಕರನ್ನ ಟಿವಿಕೆ ಪರವಾಗಿ ಮತ ಚಲಾಯಿಸುವಂತೆ ಮಾಡಿದ್ರಿಂದ ಸದನದಲ್ಲಿ ಗದ್ದಲ ಉಂಟಾಯಿತು. ಡಿಎಂಕೆ ವಿಶ್ವಾಸಮತ ಯಾಚನೆಯನ್ನ ಬಹಿಷ್ಕರಿಸಿತು. ಬುಧವಾರ ಮತದಾನಕ್ಕೂ ಮುನ್ನ ವಿರೋಧ ಪಕ್ಷದ ನಾಯಕ ಮತ್ತು ಡಿಎಂಕೆ ಶಾಸಕ ಉದಯನಿಧಿ ಸ್ಟಾಲಿನ್ ಟಿವಿಕೆ ಸರ್ಕಾರವನ್ನ ಟೀಕಿಸುವ ಭಾಷಣ ಮಾಡಿದ ನಂತರ ಎಲ್ಲಾ ಡಿಎಂಕೆ ಶಾಸಕರು ಸಭಾತ್ಯಾಗ ಮಾಡಿದ್ರು. ಎಐಎಡಿಎಂಕೆ ಬಂಡುಕೋರರನ್ನ ಭೇಟಿ ಮಾಡಿದ್ದಕ್ಕಾಗಿ ವಿಜಯ್ ಅವರನ್ನ ಸ್ಟಾಲಿನ್ ಟೀಕಿಸಿದ್ರು. ಉದಯನಿಧಿ ಸ್ಟಾಲಿನ್ ಪಕ್ಷ ವಿಶ್ವಾಸಮತ ಯಾಚನೆಯಲ್ಲಿ ಮತದಾನದಿಂದ ದೂರವಿರುತ್ತೆ ಅಂತ ಹೇಳಿದ್ರು. ನಿಮ್ಗೆ ಮತ ಹಾಕಿದ ಜನ ಗಂಭೀರ ತಪ್ಪು ಮಾಡಿರೋದಾಗಿ ಭಾವಿಸೋಕೆ ಪ್ರಾರಂಭಿಸಿದ್ದಾರೆ. ನಾವು ವಾಕೌಟ್ ಮಾಡ್ತಿದ್ದೇವೆ ಮತ್ತು ಮತದಾನದಲ್ಲಿ ಭಾಗವಹಿಸೋದಿಲ್ಲ ಅಂತ ಸ್ಟಾಲಿನ್ ಹೇಳಿದ್ರು. ಜಾತ್ಯತೀತ ಸರ್ಕಾರ ಇರಬೇಕು. ಸುಮಾರು 65% ಜನ ವಿಜಯ್ ಅವರ ಸರ್ಕಾರವನ್ನ ತಿರಸ್ಕರಿಸಿದ್ದಾರೆ. ಅವರಲ್ಲಿ ಹೆಚ್ಚಿನವರು ಅವರಿಗೆ ಮತ ಹಾಕಿಲ್ಲ. ಈ ಸರ್ಕಾರ ಎಷ್ಟು ಕಾಲ ಉಳಿಯುತ್ತೆ ಅನ್ನೋದು ಜನರ ಆಲೋಚನೆಯಾಗಿದೆ ಅಂತ ಅವರು ಹೇಳಿದ್ರು. ಇದರ ನಡುವೆ ಕುದುರೆ ವ್ಯಾಪಾರದ ಆರೋಪ ಕೂಡ ಕೇಳಿ ಬಂತು. ಆದ್ರೆ ಸರ್ಕಾರ ಕುದುರೆ ವ್ಯಾಪಾರದಲ್ಲಿ ತೊಡಗೋದಿಲ್ಲ, ಕುದುರೆ ವೇಗದಲ್ಲಿ ಕೆಲಸ ಮಾಡುತ್ತೆ ಅಂತ ವಿಜಯ್ ಹೇಳಿದ್ದಾರೆ. ಅಂತಹ ಆರೋಪ ನಿರಾಕರಿಸಿರುವ ಅವರು ತಮ್ಮ ಸರ್ಕಾರಕ್ಕೆ ಬೆಂಬಲ ನೀಡಿದ ಎಲ್ಲ ಮಿತ್ರ ಪಕ್ಷಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಇದು ಕುದುರೆ ವ್ಯಾಪಾರದ ಸರ್ಕಾರವಲ್ಲ, ಆದರೆ ಕುದುರೆಯ ವೇಗದಲ್ಲಿ ಮುಂದುವರಿತಿರುವ ಸರ್ಕಾರ ಅಂತ ಅವರು ಹೇಳಿದ್ದಾರೆ. ಹಿಂದಿನ ಸರ್ಕಾರದ ಎಲ್ಲಾ ಯೋಜನೆಗಳು ಮುಂದುವರಿಯುತ್ತೆ ಅಂತ ಅವರು ಹೇಳಿದ್ದಾರೆ. ಬಹುಮತ ಸಾಬೀತುಪಡಿಸಿದ ನಂತರ ಟಿವಿಕೆ ಸರ್ಕಾರ ತಮಿಳುನಾಡಿನ ಎಲ್ಲಾ ಜನರಿಗೆ ಸೇರಿದ್ದು ಅಂತ ವಿಜಯ್ ಹೇಳಿದ್ದಾರೆ. ಮೈತ್ರಿಕೂಟವನ್ನ ಮಕ್ಕಳ ಮೈತ್ರಿ ಅಂದ್ರೆ ಜನರ ಮೈತ್ರಿ ಅಂತ ಕರೆದ ವಿಜಯ್ ತಮ್ಮ ಸರ್ಕಾರ ಕೋಮು ರಾಜಕೀಯದಿಂದ ದೂರವಿದ್ದು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಕೆಲಸ ಮಾಡುತ್ತೆ ಅಂತ ಪ್ರತಿಪಾದಿಸಿದ್ದಾರೆ. ಸರ್ಕಾರ ತಮಗೆ ಮತ ಹಾಕಿದವರಿಗೆ ಮಾತ್ರವಲ್ಲ, ಚುನಾವಣೆಯಲ್ಲಿ ತಮ್ಮನ್ನ ವಿರೋಧ ಮಾಡಿದವರಿಗೂ ಸೇರಿದೆ ಅಂತ ಅವರು ಹೇಳಿದ್ದಾರೆ. ಟಿವಿಕೆ ಸರ್ಕಾರ ಆಡಳಿತದ ಮೇಲೆ ಗಮನವಿಡುತ್ತೆ ಮತ್ತು ತಮಿಳುನಾಡಿನ ಜನರಿಗೆ ನೀಡಿದ ಭರವಸೆಗಳನ್ನ ಈಡೇರಿಸುತ್ತೆ ಅಂತ ಮುಖ್ಯಮಂತ್ರಿ ವಿಜಯ್ ವಿಧಾನಸಭೆಗೆ ಭರವಸೆ ನೀಡಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ವಿಜಯ್ ನೇತೃತ್ವದ ಟಿವಿಕೆ 108 ಸ್ಥಾನಗಳನ್ನ ಗಳಿಸಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಬಹುಮತಕ್ಕೆ 118 ಸ್ಥಾನಗಳು ಬೇಕಿದ್ದ ಕಾರಣ ಸರ್ಕಾರ ರಚನೆ ತುಸು ವಿಳಂಬವಾಗಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.